ಅವ್ರು ಹೇಳೋ ಸುಳ್ಳು, ಆಡೋ ನಾಟಕನ ನಂಬೋ ಆಡಿಯನ್ಸ್ ಇವಳು. ಈ ದಡ್ಡಿ ಅನುಗೆ ಬ್ರೋನ್ಲೋ ಮತ್ತೆ ವಾಪಸ್ ಹೊರಟ್ರು ಅನ್ನೋ ವಿಷಯ ಗೊತ್ತಿದ್ಯೋ ಇಲ್ವೋ? ಎಲ್ಲಿ ಹೋದ್ರು? ಏನು ಅನು ಮೇಡಮ್ ತುಂಬಾ ಹ್ಯಾಪಿ ಆಗಿದ್ದೀರಾ? ಇರ್ತೀರಾ ಗಂಡ ಬಂದ್ರಲ್ವಾ, ಅದೇ ಖುಷಿ ಅಲ್ವಾ? ಅಯ್ಯೋ, ಇಷ್ಟೊಂದೆಲ್ಲ ನಾಚ್ಕೋಬೇಡ. ಅವ್ರು ಮತ್ತೆ ವಾಪಸ್ ಹೊರಟ್ರು ಅನ್ನೋ ವಿಷಯ ಗೊತ್ತಾ ನಿಂಗೆ? ನಿಂಗೆ ಹೇಗ್ ಗೊತ್ತಿರುತ್ತೆ? ಅವ್ರು ಹೇಳಿ ಹೋದ್ರೆ ತಾನೆ. ಅವ್ರು ಅಲ್ಲಿಂದ ಹಾಗೆ ಹೊರಟ್ರು. ಅಲ್ಲ ಅನು, ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಂಡತಿಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ವಾ? ಇದನ್ನೆಲ್ಲ ನೀನ್ ಹೇಗ್ ಸಹಿಸ್ಕೋತೀಯ ಅನು? ನಿನ್ಗೇನು ಅನ್ಸದೇ ಇಲ್ವಾ? ಏನ್ ಅನಿಸ್ಬೇಕು ಅಕ್ಕ? ಅವ್ರು ಹೋಗುವಾಗ ನನ್ಗೆ ಹೇಳ್ಬಿಟ್ಟು ಹೋಗಿಲ್ಲ ಅಂತ ನೀವ್ಯಾಕೆ ಅನ್ಕೊಂಡ್ರಿ? ಈಗಷ್ಟೇ ನಾನು ಅವ್ರಿಗೆ ಬಾಯ್ ಮಾಡಿ ಕಳಿಸ್ದೆ. ಒಳ್ಳೆ ಮಾನ್ಸಿ ಅಕ್ಕ. ಆದ್ರೂ ನೀವ್ ನನ್ ಮೇಲೆ ಕಾಳಜಿ ತೋರ್ಸೋದನ್ನ ನೋಡಿದ್ರೆ ನಂಗೆ ತುಂಬಾ ಕ್ಯೂಟ್ ಅನ್ಸುತ್ತೆ. ಕ್ಯೂಟಾ? ನಾನೇನ್ ಚಿಕ್ಕ ಹುಡುಗಿನ ಚಾಡಿ ಹೇಳಿ ಕ್ಯೂಟ್ ಅಂತ ಅನ್ಸ್ಕೊಳ್ಳೋದಿಕ್ಕೆ? ಏನಾಗಿದೆ ಇವಳಿಗೆ? ಏನಾದ್ರೂ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಡ್ರಾಮಾ ಮಾಡ್ತಿದಾರಾ ಹೇಗೆ? ಇವರಿಬ್ರು ಮಧ್ಯೆ ನಾನೇ ಬಕ್ರೀನಾ? ನೋ ನೋ ನೋ, ಐ ಕಾಂಟ್ ಬಿ ರಾಂಗ್. ಐ ಆಮ್ 100% ಶ್ಯೂರ್ ಇದು ಯಾವ್ದು ರಿಯಲ್ ಅಲ್ಲ. ನಾನ್ ಮನೆಗೆ ಬರೋದು 10-15 ನಿಮಿಷ ಆಗಿದ್ರೆ ಅಮ್ಮನ ಹತ್ರ ಇನ್ನೂ ಏನೇನು ಮಾತಾಡ್ತಿದ್ಯೋ ಏನೋ. ಯಾಕೋ ಹೀಗಾಡ್ತಿದ್ಯಾ? ಏನೋ ಆ ಮಾತುಗಳು? ಮತ್ತೆ ಹಳೆದನ್ನೆಲ್ಲ ಕೆದಕಿ ಹೊರಗಡೆ ತರ್ತಿರೋ ಹಾಗಿದೆ. Men at some times are masters of their fates. The fault, dear Brutus, is not in our stars, but in ourselves. ಅರ್ಥ ಆಗ್ಲಿಲ್ವಾ? ವಿಧಿ, ಡೆಸ್ಟಿನಿ, ಫೇಟ್ ಅಂತಾರಲ್ಲ, ಅದ್ಯಾವುದು ಇನ್ನೆಲ್ಲೂ ಇಲ್ಲ ಝಂಡೆ. ಅದಿರೋದು ನಮ್ಮ ಕೈಯಲ್ಲೇ. ನಮ್ಮ ಹಣೆ ಬರಹ ಬರೆಯೋದು ನಾವೇ ಝಂಡೆ. ಈ ಹಣೆ ಬರಹದ ಕಾಗುಣಿತಕ್ಕೆ ಓಂಕಾರ ಬರ್ದೋನು ನೀ. ಇತಿಶ್ರೀ ಬರೀಬೇಕಾದ ನಾನೇನ್ ಕೇಳ್ತಾ ಇದ್ದೀನಿ? ಏ ಆರ್ಯ, ನಿಂಗ್ ತಲೆಗೆಲ್ಲ ಸರಿಗಿದ್ಯಾ? ನಿಮ್ಮೆಲ್ರಿಗೂ ಇಲ್ಲ. ನೀನ್ ಆಡ್ತಿರೋದು ನೋಡಿದ್ರೆ ನನ್ಗೆ ಹಾಗೆ ಅನ್ನಿಸ್ತಿಲ್ಲ. ಅವತ್ತೇನೋ ನನ್ನ ಹತ್ರ ಹಾಗೆ ಮಾತಾಡ್ದೆ ಸರಿ, ಆದ್ರೆ ಇವತ್ತು ಅಮ್ಮನ ಹತ್ರ ಪದೇ ಪದೇ ರಾಜನಂದಿನಿ ವಿಷಯನೇ ತರ್ತಿದೀಯಲ್ಲ, ಯಾಕೆ? ನಿನಗೆ ಅನು ನೋಡಿದ್ರೆ ರಾಜನಂದಿನಿ ನೆನಪಾಗ್ತಾರಾ? ಅನು ನಿನಗೆ ರಾಜನಂದಿನಿ ತರ ಅನ್ನಿಸ್ತಾರಾ? ಯುನೋ ಸಮಥಿಂಗ್ ಮಾನ್ಸಿ, ಮೊದಲೆಲ್ಲ ಹೀಗೆ ಅನ್ಸ್ತಾನೆ ಇರಲಿಲ್ಲ. ಜಸ್ಟ್ ಆಫೀಸ್ ಹೋಗ್ತಿದೆ, ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದೆ, ವಾಪಸ್ ಬರ್ತಿದೆ ಅಷ್ಟೇ. ಬಟ್ ನಾವು ದಾದ ಇಲ್ದಿರ್ಬೇಕಾದ್ರೆ ದಾದಾ ಸ್ಥಾನನ ನಾನ್ ತುಂಬ್ತಿದ್ದೀನಿ ಅನ್ನೋದು ಎಂತ ಗ್ರೇಟ್ ಫೀಲಿಂಗ್ ಗೊತ್ತಾ ಮಾನ್ಸಿ? ಇಟ್ಸ್ ಲೈಕ್ ಈ ಒಂದು ಜವಾಬ್ದಾರಿಯಿಂದ ಐ ಫೀಲ್ ಈವನ್ ಮೋರ್ ರೆಸ್ಪಾನ್ಸಿಬಲ್ ನೌ. ಬಟ್ ಐ ಫೀಲ್ ಯು ಆರ್ ಮೋರ್ ಸ್ಟುಪಿಡ್ ನೌ. ದಾದಾ ಸ್ಥಾನ ತುಂಬೋದಂತೆ ನೀನೇ ಸಬ್ಸ್ಟಿಟ್ಯೂಟಾ ಹರ್ಷ? ಹಾ, ಆಟದಲ್ಲಿ ಯಾರಿಗಾದ್ರೂ ಸುಸ್ತಾಯ್ತು ಅಂದ್ರೆ ನೀನು ಫೀಲ್ಡಿಂಗ್ ಮಾಡೋಕೆ? ನೀನ್ ಈ ಆಟದಲ್ಲಿ ಕ್ಯಾಪ್ಟನ್ ಅನ್ನೋದನ್ನ ನೀನ್ ಮರ್ತಿದ್ಯಾ? ಅದು ನಿನ್ ಸ್ಥಾನ,
ನಿನ್ ಸ್ಥಾನದಲ್ಲಿ ಅವ್ರಿದಾರ ಅಷ್ಟೇ. ಗಾಡ್ ಫರ್ಗೆಟ್ ಇಟ್. ನಾನ್ ಬಂದಾಗ್ಲಿಂದ ಇದನ್ನ ಬಡ್ಕೊಂಡ್ ಸಾಕಾಗೋಗಿದೆ ನನ್ಗೆ. ಈ ವಿಷಯನ ಇನ್ನತ್ರ ಎಷ್ಟು ಖುಷಿಯಿಂದ ಹೇಳ್ಬೇಕು ಅಂತ ಬಂದೆ. ಹೇಳಿದ್ಮೇಲೆ ಯಾಕಾದ್ರೂ ಹೇಳಿದೆ ಅಂತ ಫೀಲ್ ಮಾಡಿಸ್ತೇನೆ ನೀನು. ಸತ್ಯ ಯಾವತ್ತೂ ಅಷ್ಟೇ. ಬರ್ಡೇ ದಿನ ವಿಶ್ ಮಾಡಿದ್ರೇನೆ ಜನರಿಗೆ ಇಷ್ಟ ಆಗೋದು. ನೀನ್ ಸಾವಿಗೆ ಹತ್ರ ಆಗ್ತಿದ್ಯಾ ಅಂತ ಹೇಳಿದ್ರೆ ಕೆಟ್ಟೋರೆ ಆಗೋದು. ನನ್ ಕೆಟ್ಟೋಳೆ ಬಿಡು. ಅನು ನಿನಗೆ ರಾಜನಂದಿನಿ ತರ ಅನಿಸ್ತಾರಾ? ಹೌದು ಜಂಡೆ. ಮಣ್ಣು. ಅನು ಮೇಡಮ್ ರಾಜನಂದಿನಿ ಸಾವಿನ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಅದನ್ನ ಡೈವರ್ಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಅವತ್ತು ಬರ್ತ್ಡೇ ಪಾರ್ಟಿನಲ್ಲಿ ಅನು ಅವ್ರನ್ನ ಎಲ್ರ ಮುಂದೆ ರಾಜನಂದಿನಿ ಅಂತ ಕರೆದೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಏನ್ ವಿಷಯ ಡೈವರ್ಟ್ ಮಾಡೋಕೆ ಅಮ್ಮನ ಹತ್ರ ಹಾಗೆ ಮಾತಾಡ್ತಿದ್ದೆ? ಜಂಡೆ, ನನ್ನ ನೋಡಿದ್ರೆ ವಿಷಯ ತಪ್ಸೋದಕ್ಕೋಸ್ಕರ ನಾನು ರಾಜನಂದಿನಿ ಅನ್ನೋ ಹೆಸರು ಹೇಳ್ತಿದ್ದೀನಿ ಅಂತ ಅನಿಸ್ತಿದೆ ನಿನ್ಗೆ? ಮತ್ ಯಾಕೆ ಅಂತಾದ್ರೂ ಹೇಳೋ. ಅವತ್ತು ನನ್ನ ಹತ್ರ ಇದನ್ನೇ ಹೇಳಿದೆಯಲ್ಲ ಆರ್ಯ, ನೆನ್ಪಿಸ್ಕೋ. ಅನು ಕೆಲವೊಂದ್ಸಲ ನಡ್ಕೊಳ್ಳೋ ರೀತಿ ನೋಡಿದ್ರೆ ಜಂಡೆ ನನಗೆ ರಾಜನಂದಿನಿ ಅವರೇ ನೆನಪಾಗ್ತಾರೆ. ನೆನ್ಪಾಯ್ತಾ? ಅವತ್ತು ನೀ ಹೇಳಿದ್ದನ್ನ ನಾನು ಒಪ್ಪಿರ್ಲಿಲ್ಲ. ಈಗ ನೋಡಿದ್ರೆ ಅನು ರಾಜನಂದಿನಿ ಅಂತ ಅನಿಸ್ತಿದ್ದಾಳೆ ಅಂತ ಹೇಳ್ತಿದ್ಯಾ. ಏನಿದು? ಅನು ರಾಜನಂದಿನಿ ಆಗದೆ ಇದ್ರೆ ನಾನು ಆರ್ಯವರ್ಧನ ಆಗಿ ಉಳಿಯೋಕೆ ಸಾಧ್ಯ ಇಲ್ಲ ಜಂಡೆ. ನನಗೆ ಗೊತ್ತು ಜಂಡೆ, ಜೀವನ ಶಾಶ್ವತ ಅಲ್ಲ, ಸಾವೇ ಶಾಶ್ವತ. ಉಳಿಯೋದಿದ್ರು ಅಳೆಯೋದಿದ್ರು ನಾನು ಆರ್ಯವರ್ಧನಾಗೇ ಇರಬೇಕು ಜಂಡೆ. ಆ ಕಾರಣಕ್ಕಾಗಿ ಅನು ರಾಜನಂದಿನಿ ಆಗಲೇಬೇಕು. ಹರ್ಷ, ನಾನ್ ನಿಂಗೊಂದು ಪ್ರಶ್ನೆ ಕೇಳಲ್ಲ? ಏನು? ಜಗತ್ತಿನ ಗ್ರೇಟ್ ನಾಟಕಕಾರ ಯಾರು ಹೇಳು? ಯಾಕೆ ನನ್ನ ಜನರಲ್ ಚೆಕ್ ಮಾಡ್ತಾ ಇದ್ಯಾ? ಹೇಳು ನೋಡೋಣ. ವಿಲಿಯಂ ಶೇಕ್ಸ್ಪಿಯರ್, ಜಾರ್ಜ್ ಬರ್ನಾರ್ಡ್ ಶಾ, ಆಸ್ಕರ್ ವೈಲ್ಡ್, ಬರ್ಟೋಲ್ಡ್ ಬ್ರೆಚ್. ವೇಟ್, ಈ ಲಿಸ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ನಮಗ್ ಸಿಗುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸಿಗದೆ ಇರೋ ನಾಟಕಕಾರನ ಹೆಸರು ಹೇಳ ನಾನು. ಅವ್ರು ಯಾರು ಅಂದ್ರೆ ಹರ್ಷ, ದಿ ಗ್ರೇಟ್ ಬಿಸಿನೆಸ್ ಟೈಕನ್ ಮಿಸ್ಟರ್ ಆರ್ಯವರ್ಧನ್. ಮಿಸ್ಟರ್ ಆರ್ಯವರ್ಧನ್ ಅವರೇ ಜಗತ್ತಿನ ನಂಬರ್ 1 ನಾಟಕಕಾರ. ಬರೀ ನಾಟಕಕಾರ ಅಲ್ಲ, ಕ್ರಿಮಿನಲ್ ನಾಟಕಕಾರ. ಐ ಬೆಟ್ ಇಟ್ ಆನ್ ಬ್ರೆಡ್. ಯಾಕೆ ಏನೇನೋ ಮಾತಾಡ್ತಿದ್ಯಾ ಮಾನ್ಸಿ? ಅಲ್ಲ, ದಾದ ಎಲ್ದಿರ್ಬೇಕಾದ್ರೆ ನಾನು ಆಫೀಸ್ ಹೋಗಿದೆ ಅನ್ನೋದೇ ತಪ್ಪಾಯ್ತಾ? ನೋ 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 ನೋ, ನೀನ್ ಅವ್ರ ಸ್ಥಾನನ ತುಂಬದಕ್ಕೋದೆ ಅಂತ ನಾನು ಇದನ್ನ ಹೇಳ್ತಾ ಇಲ್ಲ. ಆದ್ರೆ ಅವ್ರು ಬಾರಿ ನಾಟಕ ಮಾಡ್ತಿರೋದಂತೂ ನಿಜ. ಆಫೀಸಲ್ಲೂ ಅಷ್ಟೇ, ಮನೇಲೂ ಅಷ್ಟೇ. ಮಾನ್ಸಿ, ದಾದ ಅಂದ್ರೆ ಯಾಕೆ ಇಷ್ಟೊಂದು ದ್ವೇಷ ನಿನಗೆ? ನನ್ಗೆ ಅರ್ಥನೇ ಆಗಲ್ಲ. ಅಲ್ಲ, ಅವ್ರು ನಮಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾರೆ, ನಿನ್ಗೆ ಸ್ವಲ್ಪನೂ ಗ್ರಾಟಿಟ್ಯೂಡ್ ಇಲ್ವಾ ಮಾನ್ಸಿ? ಕೃತಜ್ಞತೆ ಇಲ್ಲಾಂದ್ರೆ ಓಕೆ, ಬಟ್ ಪ್ಲೀಸ್ ಅಟ್ಲೀಸ್ಟ್ ಸ್ಟಾಪ್ ಹೇಟಿಂಗ್ ಹಿಮ್. ದಾದ ಯಾವತ್ತೂ ತಪ್ಪು ಮಾಡಿಲ್ಲ, ಮುಂದೆನೂ ಮಾಡಲ್ಲ ಮಾನ್ಸಿ. ಅದನ್ನೇ ನಾನು ನಿಂಗೆ ಹೇಳ್ತಾ ಇರೋದು. ನಿನ್ ದಾದ ಏನೇ ತಪ್ಪು ಮಾಡಿದ್ರು ಅದ್ ನಿನಗ್ ತಪ್ಪು ಅಂತ ಅನ್ಸದೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲಾನು ಮುಚ್ಚಾಕ್ತಾರೆ. ಒಂದಲ್ಲ ಒಂದಿನ ನಿನಗದ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಇಷ್ಟು ವರ್ಷ ನಾವು ಭದ್ರವಾಗಿ ಕಟ್ಟಿರ್ತಕ್ಕಂಥ ಕೋಟೆಯ ಅಡಿಪಾಯನೇ ಬಿದ್ದೋಗುತ್ತೆ ಜಂಡೆ.
ವರ್ಲ್ಡ್ಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಬಿಸ್ನೆಸ್ ಟೈಕೂನ್ಸ್ ದಿ ಆರ್ಯವರ್ಧನ್ಗೆ ವರ್ಧನ್ ಸಂಸ್ಥೆಯಲ್ಲಿ ಯಾವ ಹಕ್ಕು ಇಲ್ಲ ಅನ್ನೋ ಮಾತು ಜಗತ್ತಿಗೆ ಬಯಲಾಗಬೇಕಾ ಝಂಡೆ? ನೋ ವೇ ಝಂಡೆ. ಇಷ್ಟೆಲ್ಲ ಕಟ್ಟಿದ್ದು ನಾನೇ. ಇದೆಲ್ಲ ನನಗೆ ಸೇರಬೇಕು. ನಾನು ಅವತ್ತು ಹಾಗಂತ ನಾನು ಯಾರಿಗೂ ಅನ್ಯಾಯ ಮಾಡಲ್ಲ ಝಂಡೆ. ನನಗೆ ಸೇರಬೇಕಾಗಿರೋದು ಸಿಗಬೇಕಾದ್ರೆ ಇಂಥದ್ದೊಂದು ನಾಟಕನ ನಾನು ಆಡಲೇಬೇಕು. ನಾಟಕನ ಇನ್ನೂ ಅರ್ಥ ಆಗ್ಲಿಲ್ವೇನೋ ಬಂಡೆ? ಅನುನೇ ರಾಜನಂದಿನಿ ಅನ್ನೋ ನಾಟಕ. ರಾಜನಂದಿನಿ ಅವರೇ ಮತ್ತೆ ಅನು ಆಗಿ ಹುಟ್ಟಿ ಬಂದಿದ್ದಾರೆ ಅನ್ನೋ ನಾಟಕ. ಜಗತ್ತು ಬದಲಾದರೂ ಭಾವನೆಗಳು ಬದಲಾಗಲ್ಲ ಝಂಡೆ. 1000 ವರ್ಷಗಳ ಹಿಂದೆ ತಾಳೆಗರಿನ ಸರಸ್ವತಿ ಅಂತ ಕೈ ಮುಗಿತಿದ್ದವರು ಇವತ್ತು ಕಾಗದಕ್ಕೆ ಕೈ ಮುಗಿತಾರೆ. ರಾಜನಂದಿನಿ ತಾಳೆಗರಿ, ಅನು ಕಾಗದ. ನನಗೆ ಸೇರಬೇಕಾಗಿರೋ ಆಸ್ತಿ ಕಾಗದ. ಗೊಂದಲ ಬೇಡ ಝಂಡೆ. ಅನು ಅಂದ್ರೆ ನನಗೆ ಪ್ರಾಣ. ಅವಳನ್ನ ನಾನೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆ ಪ್ರೀತಿಯಲ್ಲಿ ಸಣ್ಣದೊಂದು ಕಪ್ಪು ಚುಕ್ಕೆ ಕೂಡ ಇಲ್ಲ. ನಮ್ಮ ಪ್ರೀತಿಗೆ ಸಾಕ್ಷಿನೇ ನಮ್ಮ ಮದುವೆ. ಆದರೆ ನಮ್ಮ ಮದುವೆ ಸಾರ್ಥಕ ಆಗೋದು ಈ ಆಸ್ತಿಗೆಲ್ಲ ನಾನು ಮಾಲೀಕನಾದಾಗಲೇ. ಕರ್ಣ ಎಲ್ರಿಗಿಂತ ವೀರ. ಆದರೆ ಅವನನ್ನ ಹೇಗೆ ನಡೆಸ್ಕೊಂಡ್ರು ಅಂತ ಗೊತ್ತಲ್ವಾ? ಒಂದ್ ವೇಳೆ ಕರ್ಣನ್ ಜಾಗದಲ್ಲಿ ಶ್ರೀಕೃಷ್ಣ ಇದ್ದಿದ್ರೆ ಆ ಆಟ ಏನಾಗ್ತಿತ್ತು? ಆ ಆಟನೇ ಇದು ಝಂಡೆ. ಈ ಇಡೀ ಆಸ್ತಿ ನನಗೆ ಸಿಗ್ಬೇಕು ಅಂತಂದ್ರೆ ಅನುಗ್ರಹ ನನಗೆ ಬೇಕು. ಆದ್ರೆ ಇದೆಲ್ಲ ಈ ನಾಟಕನ ಎಲ್ಲರೂ ಹೇಗೋ ಅದನ್ನ ನಂಬ್ತಾರೆ. ನಂಬಿಕೆ. ಈ ನಂಬಿಕೆ ಅನ್ನೋದಿದೆ ಅಲ್ಲ, ಇದೊಂಥರ ಅಡಿಕ್ಷನ್ ಝಂಡೆ, ಅಮಲು, ಗುಂಗು. ಈಗ ನಾನು ಅನುನೇ ರಾಜನಂದಿನಿ ಅಂತ ಎಲ್ರನ್ನೂ ನಂಬಿಸ್ಲೇಬೇಕು. ಈಗ ನಾನು
ಈ ಇಡೀ ಸಾಮ್ರಾಜ್ಯಕ್ಕೆ ಅನುನ ದೊರೆಸಾನಿಯಾಗಿಸಲೇಬೇಕು. ಆಗ ದೊರೆ ನೀನಾಗ್ತೀಯ. ನಿನ್ನ ಹೆಸರಿಗೆ ಆಸ್ತಿನ ಶಾರದಮ್ಮ ಆಗಲಿ ಹರ್ಷ ಆಗಲಿ ವರ್ಗಾಯಿಸೋಕ್ಕಾಗಲ್ಲ. ಆದರೆ ಅನು ಹೆಸರಿಗೆ ವರ್ಗಾಯಿಸ್ಬೋದು. ಮತ್ತೆ ಅನು ನಿನ್ನ ಹೆಸರಿಗೆ ಬರೀಬೋದು. ಎಕ್ಸಾಕ್ಟ್ಲಿ ಗೆಳೆಯ. ನಮ್ಮೂರ್ ಕಡೆ ಒಂದು ಮಾತಿದೆ, ಸುತ್ತಾಕೊಂಡು ನಡೆಯೋನ್ನ ಹುಚ್ಚ ಅಂತಂದ್ರೆ ಅಡ್ಡಾರಲ್ಲಿ ಹಾವಿರೋದನ್ನ ಅವನು ಆಗ್ಲೇ ತಿಳಿದಿದ್ದಂತೆ. ನೀನು ಹುಚ್ಚ ಅಲ್ಲ ಕಣೋ, ಪಕ್ಕಾ ಮಾಸ್ಟರ್. ಇಂಥ ಪ್ಲಾನ್ನ ನನ್ನಿಂದ ಊಹಿಸಕ್ಕೂ ಆಗಲ್ಲ. ಅದಕ್ಕೆ ನೀನ್ ನನ್ನ ಬಾಸ್, ನಾನು ನಿನ್ ದಾಸ. ಅದು ಸರಿ, ಇದನ್ನ ಅನು ಮೇಡಮ್ ಒಪ್ಪಬೇಕಲ್ಲ. ಒಂದು ವೇಳೆ ಅನು ಮೇಡಮ್ಗೆ ಆಸ್ತಿ ಬಂದು ಅವರು ನಿನ್ನ ಹೆಸರಿಗೆ ಬರೀದೆ ಹೋದ್ರೆ? ಒಪ್ಪಿಸ್ತೀನಿ. ಕೇಶವ, ನನ್ನೋಳ ಬಗ್ಗೆ ನನಗೆ ಗೊತ್ತಿಲ್ವೇನೋ? ಇದನ್ನೆಲ್ಲ ಹೊರೋ ಶಕ್ತಿ ನನಗಿಲ್ಲ ಸರ್. ಇಷ್ಟೆಲ್ಲ ಕಟ್ಟಿದ್ದು ನೀವೇ, ಇದೆಲ್ಲ ನಿಮಗೆ ಸೇರಬೇಕು ಅಂತ ಎಲ್ಲಾನು ನನಗೆ ಕೊಡ್ತಾಳೆ, ಕೊಟ್ಟೇ ಕೊಡ್ತಾಳೆ. ತಲೆ ಮೇಲಿದ್ದ ಬಂಡ ಈಗ ಇಳಿಸ್ದಂಗಾಯ್ತು. ಇಷ್ಟು ವರ್ಷ ನೀನ್ ದುಡ್ದಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ ಆರ್ಯ. ಇದಕ್ಕೆ ಥ್ಯಾಂಕ್ಸ್ ಅನುಗೆ ಹೇಳಬೇಕು. ಅವತ್ತು ಅನು ನನಗೆ ಸಿಗದೆ ಇದ್ದಿದ್ರೆ, ನಾನು ಕಾಲೇಜಿಗೆ ಹೋಗದೆ ಇದ್ದಿದ್ರೆ ಬಹುಶಃ ಇದು ಸಾಧ್ಯ ಆಗ್ತಿರ್ಲಿಲ್ವೇನೋ. ಈಗಲೂ ಅದೃಷ್ಟ ನನ್ನ ಕೈಲಿದೆ ಅಂತೀಯ, ನಮ್ಮ ಹಣೆ ಬರಹನ ನಾವೇ ಬರೆಯೋದು ಅಂತೀಯ. ಅವತ್ತು ನಿಮ್ ಭೇಟಿ ನಿನ್ ಕೈಲಿತ್ತ? ಇಲ್ಲ ತಾನೆ? ಭೇಟಿ ನನ್ನ ಕೈಲಿ ಇರಲಿಲ್ಲ ಝಂಡೆ. ಆದರೆ ಪ್ರೇಮ, ಸಂಬಂಧ, ಈ ಸಂಬಂಧನ ಮದುವೆವರೆಗೂ ತಗೊಂಡು ಹೋಗೋ ನಿರ್ಧಾರ, ಇವೆಲ್ಲ ಇದ್ದಿದ್ದು ನನ್ನ ಕೈಲೇ ಝಂಡೆ. ನಮ್ಮ ಮನೆಯವರು ನಂಬುವಂಥ ಒಳ್ಳೆ ಮನಸ್ಸಿನ ಹುಡುಗಿ ಸಿಕ್ಕರೆ ಮಾತ್ರ ಇಷ್ಟೆಲ್ಲ ಆಸ್ತಿ ನನ್ನ ಪಾಲಿಗೆ ಸಿಗೋದು ಅನ್ನೋ ಬುದ್ಧಿ ಕೂಡ ನನ್ನ ಕೈಲೇ ಇದ್ದಿದ್ದು. ಅದಕ್ಕೆ ಹೇಳೋದು ಝಂಡೆ, ವಿಧಿ, ಅದೃಷ್ಟ, ಫೇಟ್ ಇದೆಲ್ಲ ಇರೋದು ನಮ್ಮ ಕೈ. ಸರಿ, ನೀನು ಹೇಳೋದನ್ನು ಒಪ್ಕೊಳ್ತೀನಿ. ಇದೆಲ್ಲ ಬಹುಪಾಲದಷ್ಟಾದರೂ ನಮ್ಮ ಕೈಯಲ್ಲೇ ಇರೋದು. ಇದಾದರೂ ಒಪ್ಕೊಳ್ತೀಯಾ? ದಟ್ಸ್ ಆಲ್ ಝಂಡೆ. ಸೊ A for banana, B for apple. R for Anu.